ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನೋಡಿ, ರಾಜ್ಯದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಾದ ಬಳಿಕ ಇದೀಗ ಶಕ್ತಿ ಯೋಜನೆ ಕಥೆ. ಗೃಹಲಕ್ಷ್ಮಿ ಆಯ್ತು, ಈಗ ಶಕ್ತಿ ಯೋಜನೆ ಕಥೆ. ಇದು 3 ವರ್ಷಗಳಲ್ಲಿ ಸಾವಿರಾರು ಕೋಟಿ ಬಾಕಿ ಉಳಿಸಿಕೊಂಡಂತ ಸರ್ಕಾರ 2023ರಿಂದ ಈವರೆಗೆ 4,006 ಕೋಟಿ ಪಾವತಿ ಬಾಕಿ ಇದೆ. ಸಾರಿಗೆ ಇಲಾಖೆಯ 4 ನಿಗಮಗಳಿಗೆ ಹಣ ಕೊಡದೆ ಹಾಗೆ ಬಾಕಿ ಉಳಿದಿದೆ. ಸದನಕ್ಕೆ ಉತ್ತರ ನೀಡಿರುವಂತಹ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಗ್ಯಾರಂಟಿಗಳು ಸಾರಿಗೆ ನಿಗಮಗಳಿಗೆ ಶಕ್ತಿ ಅಲ್ಲ, ಶಾಪ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಸದನದಲ್ಲಿ ಒಂದ್ ಕಡೆ ಚರ್ಚೆ ಆಯಿತು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೊಂದು ಕಡೆ ಶಕ್ತಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆ ಆಗಿದೆ. ಒಂದ್ ಕಡೆ ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಏನು ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟು ಬಾಕಿ 4 ಕೋಟಿ 6 ಸಾವಿರ ಬಾಕಿ ಉಳಿಸಿಕೊಂಡಿದೆ. ಇನ್ನೂ ಕೂಡ ಬಾಕಿ ಇದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಕ್ತಿ ಯೋಜನೆಯ ಕಥೆ ವ್ಯಥೆಯ ಬಗ್ಗೆ ಯಾವಾಗ ಸುದ್ದಿ ಆಯಿತು, ಶಕ್ತಿ ಯೋಜನೆಗೆ ಸರ್ಕಾರದಿಂದ ಬರುವಂತ ಹಣ ಯಾವಾಗ ಸಂದಾಯ ಆಗಿಲ್ಲ ಅನ್ನೋ ಸುದ್ದಿ ಎಲ್ಲ ಕಡೆ ಚರ್ಚೆ ಆಯಿತು. ರಾಮಲಿಂಗಾರೆಡ್ಡಿ ಕೂಡ ಈ ಕುರಿತಾಗಿ ಒಪ್ಪಿಕೊಂಡಿದ್ದಾರೆ. ಹೌದು, ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ಶಕ್ತಿ ಯೋಜನೆಯ ಹಣ ಬರೋದು ಬಾಕಿ ಇದೆ. ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಹಣ ಬಾಕಿ ಇರೋದು ನಿಜ. ಖುದ್ದು ಸರ್ಕಾರದಿಂದ ಬಾಕಿ ಬರಬೇಕಿರುವುದನ್ನು ಒಪ್ಪಿಕೊಂಡಿದ್ದಾರೆ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಸರ್ಕಾರದ ಬಾಕಿ ಹಣ ಒಪ್ಪಿಕೊಂಡಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಸರ್ಕಾರದ ಶಕ್ತಿ ಯೋಜನೆಯ 4,000 ಕೋಟಿ ಬಾಕಿ ಇದೆ. ಅಧಿವೇಶನದಲ್ಲಿ ಬಾಕಿ ವಿಚಾರವನ್ನ ಪ್ರಸ್ತಾಪಿಸಿದ ಛಲವಾದಿ ನಾರಾಯಣಸ್ವಾಮಿ, ನೋಡಿ, ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೊಟ್ಟಿಲ್ಲ, ಮತ್ತೊಂದು ಕಡೆಯಲ್ಲಿ ಶಕ್ತಿ ಯೋಜನೆ. ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಇಂತಹ ಸಂದರ್ಭದಲ್ಲಿ ಬಾಕಿ ಉಳಿಸಿಕೊಂಡಿರುವಂತದ್ದು, ಮತ್ತೊಂದು ಕಡೆಗೆ ತಮ್ಮ ನೌಕರರು ಕೂಡ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಹೋರಾಟಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದೆಲ್ಲ ಮಾತಾಡ್ತೀನಿ ಬಿಡಿ. ಆಮೇಲೆ ಟ್ರಾನ್ಸ್ಪೋರ್ಟ್ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಯಾವುದೇ ದೇಶ ತಗೊಳ್ಳಿ, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯಗಳು ತಗೊಳ್ಳಿ, ಲಾಭ ದೃಷ್ಟಿಯಿಂದ ಮಾಡಿಸಲ್ಲ. ವಿದ್ಯಾ ಇಲಾಖೆ, ಸಾರಿಗೆ ಇಲಾಖೆ, ಆರೋಗ್ಯ ಇಲಾಖೆ, ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ಯಾವುದು ಕೂಡ ಲಾಭ ದೃಷ್ಟಿಯಿಂದ ಮಾಡಲ್ಲ. ಜನರ ಸೌಕರ್ಯಕ್ಕೆ ಎಲ್ಲಾ ರಾಜ್ಯಗಳು, ಆ ರಾಜ್ಯಗಳಲ್ಲಿ ಯಾವ ಪಕ್ಷಗಳು ಅಧಿಕಾರಕ್ಕೆ ಬರುತ್ತೋ ಇದೇ ರೀತಿನೇ ಮಾಡೋದು. ಆಮೇಲೆ ಎರಡನೇದಾಗಿ ಈಗ ನಮ್ಮ ಬಾಕಿ ಹೇಳ್ತಾರೆ. ಈಗ ಬಿಜೆಪಿಯವರು ನರೇಗಾದಲ್ಲಿ 8,000 ಕೋಟಿ ನಮಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು, ಅದನ್ನ ಯಾಕೆ ಕೊಡ್ತಿಲ್ಲ? ಆಮೇಲೆ ಜಲ್ ಜೀವನ್ ಮಿಷನ್ ಅಲ್ಲಿ 3,800 ಕೋಟಿ ಕೊಡಬೇಕು ನಮ್ಮ ರಾಜ್ಯ ಸರ್ಕಾರಕ್ಕೆ, ಅವ್ರ ಪಾಲು ಬರೀ 570 ಕೋಟಿ ಕೊಟ್ಟಿದ್ದಾರೆ, ಅದನ್ನ ಯಾವಾಗ ಕೊಡ್ತಾರೆ? ಆಮೇಲೆ ಇದರಲ್ಲಿ ಯಾವುದು ಭದ್ರಾ ಮೇಲ್ದಂಡ ಯೋಜನೆ ಫಿಫ್ತ್ ಫೈನಾನ್ಸ್ ಅಲ್ಲಿ 5,300 ಕೋಟಿ ಕೊಡ್ತೀವಿ ಎಂದಿರು, ಕೊಡ್ಲೇ ಇಲ್ಲ. ಆಮೇಲೆ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ 5,495 ಕೋಟಿ ಕೊಡ್ತೀವಿ ಎಂದರು, ಕೊಡ್ಲೇ ಇಲ್ಲ. ಬೆಂಗಳೂರಿಗೆ ಕೆರೆಗಳಿಗೆ ಫೆರಿಫೆರಲ್ ರಸ್ತೆಗೆ 3,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಫಿಫ್ತ್ ಫೈನಾನ್ಸ್ ಅಲ್ಲಿ, ಕೊಡ್ಲೇ ಇಲ್ಲ. ಇದ್ರ ಬಗ್ಗೆ ಮಾತಾಡಲಿ ಬಿಜೆಪಿಯವರು. ಸರ್, ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತಂದಿದ್ದೀರಾ ಸರ್? ಏನ್ ಹೇಳಿದ್ರು? ಕೊಡ್ತಾರೆ ಸರ್. ಈಗ ಮತ್ತೊಂದು ಕಡೆ ಸದನದಲ್ಲಿ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನೋಡಿ, ರಾಜ್ಯದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಾದ ಬಳಿಕ ಇದೀಗ ಶಕ್ತಿ ಯೋಜನೆ ಕಥೆ. ಗೃಹಲಕ್ಷ್ಮಿ ಆಯ್ತು, ಈಗ ಶಕ್ತಿ ಯೋಜನೆ ಕಥೆ. ಇದು 3 ವರ್ಷಗಳಲ್ಲಿ ಸಾವಿರಾರು ಕೋಟಿ ಬಾಕಿ ಉಳಿಸಿಕೊಂಡಂತ ಸರ್ಕಾರ 2023ರಿಂದ ಈವರೆಗೆ 4,006 ಕೋಟಿ ಪಾವತಿ ಬಾಕಿ ಇದೆ. ಸಾರಿಗೆ ಇಲಾಖೆಯ 4 ನಿಗಮಗಳಿಗೆ ಹಣ ಕೊಡದೆ ಹಾಗೆ ಬಾಕಿ ಉಳಿದಿದೆ. ಸದನಕ್ಕೆ ಉತ್ತರ ನೀಡಿರುವಂತಹ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಗ್ಯಾರಂಟಿಗಳು ಸಾರಿಗೆ ನಿಗಮಗಳಿಗೆ ಶಕ್ತಿ ಅಲ್ಲ, ಶಾಪ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗ ಸದನದಲ್ಲಿ ಒಂದ್ ಕಡೆ ಚರ್ಚೆ ಆಯಿತು ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮತ್ತೊಂದು ಕಡೆ ಶಕ್ತಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆ ಆಗಿದೆ. ಒಂದ್ ಕಡೆ ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಏನು
ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟು ಬಾಕಿ 4,6,000 ಬಾಕಿ ಉಳಿಸಿಕೊಂಡಿದೆ. ಇನ್ನೂ ಕೂಡ ಬಾಕಿ ಇದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಕ್ತಿ ಯೋಜನೆಯ ಕಥೆ ವ್ಯಥೆಯ ಬಗ್ಗೆ ಯಾವಾಗ ಸುದ್ದಿ ಆಯ್ತು, ಶಕ್ತಿ ಯೋಜನೆಗೆ ಸರ್ಕಾರದಿಂದ ಬರುವಂತ ಹಣ ಯಾವಾಗ ಸಂದಾಯ ಆಗಿಲ್ಲ ಅನ್ನೋ ಸುದ್ದಿ ಎಲ್ಲ ಕಡೆ ಚರ್ಚೆ ಆಯ್ತು. ರಾಮಲಿಂಗಾರೆಡ್ಡಿ ಕೂಡ ಈ ಕುರಿತಾಗಿ ಒಪ್ಪಿಕೊಂಡಿದ್ದಾರೆ. ಹೌದು, ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ಶಕ್ತಿ ಯೋಜನೆಯ ಹಣ ಬರೋದು ಬಾಕಿ ಇದೆ. ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಹಣ ಬಾಕಿ ಇರೋದು ನಿಜ. ಖುದ್ದು ಸರ್ಕಾರದಿಂದ ಬಾಕಿ ಬರಬೇಕಿರುವುದನ್ನು ಒಪ್ಪಿಕೊಂಡಿದ್ದಾರೆ ಸಚಿವ. ರಿಪಬ್ಲಿಕ್ ಕನ್ನಡದಲ್ಲಿ ಸರ್ಕಾರದ ಬಾಕಿ ಹಣ ಒಪ್ಪಿಕೊಂಡಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಸರ್ಕಾರದ ಶಕ್ತಿ ಯೋಜನೆಯ 4,000 ಕೋಟಿ ಬಾಕಿ ಇದೆ. ಅಧಿವೇಶನದಲ್ಲಿ ಬಾಕಿ ವಿಚಾರವನ್ನ ಪ್ರಸ್ತಾಪಿಸಿದ ಛಲವಾದಿ ನಾರಾಯಣಸ್ವಾಮಿ, ನೋಡಿ, ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೊಟ್ಟಿಲ್ಲ, ಮತ್ತೊಂದು ಕಡೆಯಲ್ಲಿ ಶಕ್ತಿ ಯೋಜನೆ. ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಇಂತಹ ಸಂದರ್ಭದಲ್ಲಿ ಬಾಕಿ ಉಳಿಸಿಕೊಂಡಿರುವಂತದ್ದು, ಮತ್ತೊಂದು ಕಡೆಗೆ ತಮ್ಮ ನೌಕರರು ಕೂಡ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಹೋರಾಟಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದೆಲ್ಲ ಮಾತಾಡ್ತೀನಿ ಬಿಡಿ. ಆಮೇಲೆ ಟ್ರಾನ್ಸ್ಪೋರ್ಟ್ ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಯಾವುದೇ ದೇಶ ತಗೊಳ್ಳಿ, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯಗಳು ತಗೊಳ್ಳಿ, ಲಾಭ ದೃಷ್ಟಿಯಿಂದ ಮಾಡಿಸಲ್ಲ. ವಿದ್ಯಾ ಇಲಾಖೆ, ಸಾರಿಗೆ ಇಲಾಖೆ, ಆರೋಗ್ಯ ಇಲಾಖೆ, ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ಯಾವುದು ಕೂಡ ಲಾಭ ದೃಷ್ಟಿಯಿಂದ ಮಾಡಲ್ಲ. ಜನರ ಸೌಕರ್ಯಕ್ಕೆ ಎಲ್ಲಾ ರಾಜ್ಯಗಳು, ಆ ರಾಜ್ಯಗಳಲ್ಲಿ ಯಾವ ಪಕ್ಷಗಳು ಅಧಿಕಾರಕ್ಕೆ ಬರುತ್ತೋ ಇದೇ ರೀತಿನೇ ಮಾಡೋದು. ಆಮೇಲೆ ಎರಡನೇದಾಗಿ ಈಗ ನಮ್ಮ ಬಾಕಿ ಹೇಳ್ತಾರೆ. ಈಗ ಬಿಜೆಪಿಯವರು ನರೇಗಾದಲ್ಲಿ 1,000 ಕೋಟಿ ನಮಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು, ಅದನ್ನ ಯಾಕೆ ಕೊಡ್ತಿಲ್ಲ? ಆಮೇಲೆ ಜಲ್ ಜೀವನ್ ಮಿಷನ್ ಅಲ್ಲಿ 3,800 ಕೋಟಿ ಕೊಡಬೇಕು ನಮ್ಮ ರಾಜ್ಯ ಸರ್ಕಾರಕ್ಕೆ, ಅವ್ರ ಪಾಲು ಬರೀ 570 ಕೋಟಿ ಕೊಟ್ಟಿದ್ದಾರೆ, ಅದನ್ನ ಯಾವಾಗ ಕೊಡ್ತಾರೆ? ಆಮೇಲೆ ಇದರಲ್ಲಿ ಯಾವುದು ಭದ್ರಾ ಮೇಲ್ದಂಡ ಯೋಜನೆ ಫಿಫ್ತ್ ಫೈನಾನ್ಸ್ ಅಲ್ಲಿ 5,300 ಕೋಟಿ ಕೊಡ್ತೀವಿ ಎಂದಿರು, ಕೊಡ್ಲೇ ಇಲ್ಲ. ಆಮೇಲೆ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರಾಂಟ್ 5,495 ಕೋಟಿ ಕೊಡ್ತೀವಿ ಎಂದರು, ಕೊಡ್ಲೇ ಇಲ್ಲ. ಬೆಂಗಳೂರಿಗೆ ಕೆರೆಗಳಿಗೆ ಫೆರಿಫೆರಲ್ ರಸ್ತೆಗೆ 3,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಫಿಫ್ತ್ ಫೈನಾನ್ಸ್ ಅಲ್ಲಿ, ಕೊಡ್ಲೇ ಇಲ್ಲ. ಇದ್ರ ಬಗ್ಗೆ ಮಾತಾಡಲಿ ಬಿಜೆಪಿಯವರು. ಸರ್, ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತಂದಿದ್ದೀರಾ ಸರ್? ಏನ್ ಹೇಳಿದ್ರು? ಕೊಡ್ತಾರೆ ಸರ್. ಈಗ ಮತ್ತೊಂದು ಕಡೆ ಸದನದಲ್ಲಿ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ನೋಡಿ, ರಾಜ್ಯದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಾದ ಬಳಿಕ ಇದೀಗ ಶಕ್ತಿ ಯೋಜನೆ ಕಥೆ. ಗೃಹಲಕ್ಷ್ಮಿ ಆಯ್ತು, ಈಗ ಶಕ್ತಿ ಯೋಜನೆ ಕಥೆ. ಇದು 3 ವರ್ಷಗಳಲ್ಲಿ ಸಾವಿರಾರು ಕೋಟಿ ಬಾಕಿ